ನಟ ದರ್ಶನ್ಗೆ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ. ನಿರಂತರವಾಗಿ ಪರಪ್ಪನ ಅಗ್ರಹಾರದಲ್ಲೇ ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ. ಈ ಕಡೆ ಮದರ್ ಇಂಡಿಯಾ ಕರಳು ಚುರಂದಿದೆ ದರ್ಶನ್ನ ಈ ಪರಿಸ್ಥಿತಿ ಕಂಡು. ಹಾಗಾಗಿ ಪತ್ನಿ ವಿಜಯಲಕ್ಷ್ಮಿಯ ಬಳಿಕ ಈಗ ಸುಮಲತಾ ಅವರ ಸರದಿ ದೇವರ ಮೊರೆ ಹೋಗಿದ್ದಾರೆ. ಮಗನನ್ನ ಈ ಸಂಕಷ್ಟದಿಂದ ಹೇಗಾದ್ರೂ ಪಾರು ಮಾಡಲೇಬೇಕು ಅಂತ ದೇವರ ಮೊರೆ ಹೋಗಿದ್ದಾರೆ ಸುಮಲತಾ. ದೊಡ್ಡ ಮಗನ ನೋವಿಗೆ ಸ್ಪಂದಿಸಿದ್ದಾರೆ. ದರ್ಶನ್ ಕಷ್ಟಕ್ಕೆ ಮರುಗಿದ್ದಾರೆ. ಮದರ್ ಇಂಡಿಯಾ ಜಗ್ಗುಗೆ ಜೈಲು ವಾಸ ತಪ್ಪಿಸೋದಕ್ಕೆ ಸುಮಲತಾ ಮಾಡಿದ್ದೇನು? ಅಭಯ್ ಸಂಕಷ್ಟ ತೊಳೆಯುತ್ತಾ ಆ ಪೂಜೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಸಂಕಷ್ಟ ಬಂದಾಗ ದೇವರ ಮೊರೆ ಹೋಗ್ತೀವಿ, ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಿದ್ರೆ ಸಂಕಷ್ಟ ದೂರ ಆಗುತ್ತೆ ಅನ್ನುವಂತಹ ನಂಬಿಕೆ ನಮ್ಮದು. ಹಾಗಾಗಿ ಆ ನಂಬಿಕೆಯಲ್ಲೇ ಸುಮಲತಾ ಕೂಡ ದೇವರ ಮೊರೆ ಹೋಗಿದ್ದಾರೆ. ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲ ಆಗಿದೆ. ದರ್ಶನ್ ಅವರಿಗೆ ಈ ಸಂಕಷ್ಟದಿಂದ ಹೇಗಾದ್ರೂ ಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಲತಾ ದೇವರ ಮೊರೆ ಹೋಗಿರೋದು. ನನ್ನ ದೊಡ್ಡ ಮಗ ದರ್ಶನ್ ಅನ್ನುವಂತಹ ವಿಚಾರವನ್ನ ಪ್ರತಿ ಬಾರಿ ಕೂಡ ಸುಮಲತಾ ಹೇಳ್ಕೊಂಡು ಬಂದಿದ್ರು. ಬಟ್ ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾದ ಬಳಿಕ ಅವರ ರಿಯಾಕ್ಷನ್ ಬಹಳ ಕುತೂಹಲವನ್ನ ಕೆರಳಿಸಿತ್ತು. ಹಾಗಾಗಿ ಒಂದು ಫಸ್ಟ್ ರಿಯಾಕ್ಷನ್ ಕೂಡ ಅವರಿಂದ ಆಚೆ ಬಂತು. ಈಗಲೂ ಕೂಡ ನಂಬಕ್ಕಾಗ್ತಿಲ್ಲ ನನ್ನಿಂದ, ನನ್ನ ಮಗ ಇಂಥ ಕೆಲಸ ಮಾಡಿದ್ದಾನೆ ಅಂದ್ರೆ. ಆದ್ರೆ ನನಗೊಂದು ದೃಢ ನಂಬಿಕೆ ಇದೆ, ಆತ ತಪ್ಪು ಮಾಡಿಲ್ಲ, ಇದರಿಂದ ಪಾರಾಗಿ ಆಚೆ ಬರ್ತಾರೆ ಅನ್ನುವಂಥ ನಂಬಿಕೆ ನನ್ನಲ್ಲಿದೆ ಅನ್ನುವಂಥ ವಿಚಾರವನ್ನ ಸುಮಲತಾ ಅವರು ಈ ಹಿಂದೆ ಮಾಧ್ಯಮಗಳ ಮುಂದೆ ಪ್ರಸ್ತಾಪ ಮಾಡಿದ್ರು. ಈಗ ಇದೆಲ್ಲ ಆದ ಬಳಿಕ ದೇವರ ಮೊರೆ ಹೋಗಿದ್ದಾರೆ. ಸಾರಥಿಯನ್ನ ಈ ಸಂಕಷ್ಟದಿಂದ ಹೇಗಾದ್ರೂ ಪಾರ್ ಮಾಡಬೇಕು ಅಂತ ದೇವರ ಮೊರೆ ಹೋಗಿರೋದು ಪತ್ನಿ ವಿಜಯಲಕ್ಷ್ಮಿಯ ಬಳಿಕ. ಸೊ ಎಷ್ಟರ ಮಟ್ಟಿಗೆ ದೇವರು ಈ ಸಂಕಷ್ಟದಿಂದ ದರ್ಶನ್ ಅವರನ್ನ ಪಾರು ಮಾಡ್ತಾರೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ದರ್ಶನ್ ಮತ್ತು ಸುಮಲತಾ ತಾಯಿ ಮಗನ ಬಾಂಧವ್ಯ ಹೊಂದಿದ್ದಾರೆ. ಹಾಗಾಗಿ ಅವರು ಜೈಲು ಪಾಲಾದ ಬಳಿಕ ಸುಮಲತಾ ಅವರ ರಿಯಾಕ್ಷನ್ ಕೇಳೋದಕ್ಕೆ ನಾವೆಲ್ಲ ಕುತೂಹಲ ಕೆರಳಿತ್ತು. ಅನೇಕ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಿದ್ರು, ಅವ್ರಿಗೆ ಯಾವ ರೀತಿಯ ಹೇಳಿಕೆ ಕೊಡಬಹುದು ಅಂತ. ನನ್ನ ಮಗ ಯಾವತ್ತಿದ್ರು ದರ್ಶನ್ ಅನ್ನುವಂತಹ ವಿಚಾರವನ್ನ ಸುಮಲತಾ ಅವರು ಪ್ರಸ್ತಾಪ ಮಾಡಿದ್ರು. ಇದೆಲ್ಲ ಆದ ಬಳಿಕ ಈಗ ದರ್ಶನ್ ಅವರನ್ನ ಸಂಕಷ್ಟದಿಂದ ಪಾರು ಮಾಡೋದಕ್ಕೆ ದೇವರ ಮೊರೆ ಹೋಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಾರಥಿಗೆ ತಪ್ಪಿಲ್ಲ ಸಂಕಷ್ಟದ ಸರಮಾಲೆ. ದೊಡ್ಡ ಮಗನ ಕಷ್ಟ ನಿವಾರಣೆಗೆ ಅಖಾಡಕ್ಕಿಳಿದ ಸುಮ. ಕಾಟೇರನಿಗೆ ಕಂಬಿ ಹಿಂದಿನ ವಾಸ ತಪ್ಪುತ್ತ. ಸುಮಲತಾ ಕರ್ನಾಟಕ ಪ್ರಸಕ್ತ ರಾಜಕೀಯದಲ್ಲಿ ರೆಬಲ್ ಲೇಡಿ ಅಂತಾನೆ ಫೇಮಸ್ ಆಗಿರುವ ರಾಜಕಾರಣಿ. ಮಂಡ್ಯದ ಸೊಸೆಯಾಗಿ ಅಂಬರೀಶ್ ಮಡದಿಯಾಗಿ ಚಾಪು ಮೂಡಿಸಿದ್ದ ಸುಮ ರಾಜಕೀಯ ಪ್ರವೇಶಿಸಿದ್ದೇ ಬಲು ರೋಚಕ. ಹೌದು, 2019ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಮಣ್ಣಿನಿಂದ ಕಣಕ್ಕಿಳಿದಿದ್ದ ಸುಮ ಅಂದಿನ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ವಿರುದ್ಧ ಸಮರ ಸಾರಿದ್ರು. ಮಾತ್ರವಲ್ಲ, ರಣರೋಚಕ ಕಾದಾಟದಲ್ಲಿ ವಿಜಯಲಕ್ಷ್ಮಿಯನ್ನ ಒಲಿಸಿಕೊಂಡಿದ್ರು. ಹೌದು, 2019ರ ಲೋಕಕದನದಲ್ಲಿ ಸುಮಾ ಗೆಲುವಿನ ಹಿಂದೆ ಬಂಡೆಕಲ್ಲಂತೆ ನಿಂತಿದ್ದು ಇದೇ ದರ್ಶನ್. ಅಂಬರೀಶ್ ಸಾವಿನ ವೇಳೆಯೂ ದೊಡ್ಡ ಮಗನಂತೆ ಸುಮಾಗೆ ಸಾಥ್ ನೀಡಿದ್ದು ಇದೇ ದರ್ಶನ್. ಅಭಿಷೇಕ್ಗೆ ಇಂದಿಗೂ ಅಣ್ಣನ ಸ್ಥಾನ ತುಂಬುತ್ತಾ ಇರೋದು ಇದೇ ದಾಸ. ಇಂತಿಪ್ಪ ದರ್ಶನ್ ಇದೀಗ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ತನ್ನ ಕಷ್ಟ ಕಾಲದಲ್ಲಿ ಕಣ್ಣುರಿಸುತ್ತಿದ್ದ ಕಂದ ಇದೀಗ ಊಟ ನಿದ್ದೆ ಬಿಟ್ಟಿದ್ದಾನೆ. ನನ್ನ ಜೈಲಿನಿಂದ ಬಿಡಿಸಿ ಎಂದು ಕಂಡವರಿಗೆ ಕರೆ ಮಾಡ್ತಿದ್ದಾನೆ. ಇಂತಹ ಕಷ್ಟದ ಸಮಯದಲ್ಲಿ ಯಾವ ತಾಯಿ ತಾನೇ ಸುಮ್ಮನಿರಲು ಸಾಧ್ಯ? ಜೈಲಿನಲ್ಲಿ ಜಗ್ಗುದಾದನ ಸಂಕಷ್ಟಗಳನ್ನ ಕಂಡು ಕಣ್ಣೀರಾಗಿರುವ ಸುಮಲತಾ ದೊಡ್ಡ ಮಗನನ್ನ ಹೊರತರುವ ಮನಸ್ಸು ಮಾಡಿದಂತಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ ವಿಚಾರದಲ್ಲಿ ಆಗ್ತಾ ಇರುವಂತಹ ಸದ್ಯ ಬೆಳವಣಿಗೆಗಳ ಕುರಿತು ಮಾಹಿತಿ ಕೊಡೋದಕ್ಕೆ ನನ್ನ 3 ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದರ್ಶನ್ ಕೇಸಲ್ಲಿ ಸದ್ಯ ಸಾಕ್ಷ್ಯಾಧಾರಗಳನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡುವಲ್ಲಿ ವಿಚಾರಣೆ ಯಾವ ರೀತಿ ಆಗ್ತಾ ಇದೆ,
ತನಿಖೆ ಯಾವ ರೀತಿ ಸಾಗ್ತಾ ಇದೆ ಆ ಕುರಿತ ಮಾಹಿತಿಯನ್ನು ಕೊಡೋದಕ್ಕೆ ನಾಗರಾಜ್ ಇದ್ದಾರೆ, ಮತ್ತೊಂದು ಕಡೆ ಧ್ರುವ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನವೀನ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೂವರನ್ನ ಕೂಡ ಸಂಪರ್ಕ ಮಾಡ್ತೀನಿ ನಿಮ್ಮ ಸುದ್ದಿಗಳು ಬಂದಾಗ. ಸದ್ಯ ಮದರ್ ಇಂಡಿಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಟೋರಿಯನ್ನ ಗಮನಿಸಿದ್ವಿ. ಆದ್ರೆ ಈಗ ದರ್ಶನ್ ಅವರು ಈ ಕೇಸ್ನಿಂದ ಪಾರಾಗೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಕಾರಣ ಪೊಲೀಸರು ಈ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ, ಸಾಕ್ಷ್ಯಾಧಾರಗಳನ್ನು ಗಟ್ಟಿ ಮಾಡ್ತಿದ್ದಾರೆ. ಸದ್ಯ ಈ ಕೇಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ಗಾಗಿ ಪವರ್ಫುಲ್ ಸ್ಥಳಕ್ಕೆ ಸುಮಲತಾ, ದಚ್ಚು ಹೊರತರಲು ಮದರ್ ಇಂಡಿಯಾ ಸರ್ಕಸ್. ದೊಡ್ಡಮಗ ದರ್ಶನ್ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ್ದರೆ ಇದ್ದ ಮದರ್ ಇಂಡಿಯಾ ಸುಮಲತಾ ಈಗ ಪವರ್ಫುಲ್ ಜಾಗಕ್ಕೆ ಭೇಟಿ ನೀಡಿ ಮಗನ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನವಾಗಿ 2 ತಿಂಗಳಾಗ್ತಾ ಬಂದಿದೆ. ಇನ್ನೊಂದು ಕಡೆ ಕೋರ್ಟ್ ಮೊನ್ನೆಯಷ್ಟೇ ದರ್ಶನ್ಗೆ ಆಗಸ್ಟ್ 14ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ಆದೇಶವನ್ನ ನೀಡಿತ್ತು. ಈ ನಡುವೆ ನಿನ್ನೆ ಸುಮಲತಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಶೇಷ ಸ್ಥಳಕ್ಕೆ ಭೇಟಿ ನೀಡಿದ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಬಂಧನವಾದಾಗಿನಿಂದಲೂ ಸುಮಲತಾ ಸೋಷಿಯಲ್ ಮೀಡಿಯಾಗಳಿಂದ ಮಾಧ್ಯಮಗಳಿಂದ ದೂರವೇ ಇದ್ದಾರೆ. ಒಮ್ಮೆ ಮಾತ್ರ ದರ್ಶನ್ ಪ್ರಕರಣದ ಬಗ್ಗೆ ಮಾತಾಡಿದ್ದಾರೆ. ದರ್ಶನ್ ಯಾವತ್ತಿದ್ರು ನನ್ನ ಮಗನೇ, ಅವನು ನಿರ್ದೋಷಿಯಾಗಿ ಹೊರಬರಲಿ ಅನ್ನೋದೇ ನನ್ನ ಆಸೆ ಅಂತ ಹೇಳಿದ್ರು. ನಾನು ಆ ರೀತಿಯ ದರ್ಶನ ಮಾತ್ರ ನಾನು ನೋಡಿದ್ದೀನಿ. ಬೇರೆ ವಿಚಾರಗಳು, ಸಾಕ್ಷಿಗಳು ಅದ್ರ ಬಗ್ಗೆ ಮಾತಾಡೋ ಒಂದು ಪೊಸಿಷನ್ ಅಲ್ಲಿ ನಾನಿಲ್ಲ. ಯಾಕಂದ್ರೆ ಅದರ ಮಾಹಿತಿ ನನ್ನ ಹತ್ರ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದೇನಿದ್ರು ಪೊಲೀಸ್ ಕೋರ್ಟು ಅಲ್ಲಿ ಪ್ರೂವ್ ಆಗಬೇಕು, ಸಾಬೀತಾಗಬೇಕು. ನನ್ನ ಮನಸ್ಸು, ನಾನು ಅವನ ಒಂದು ಮಗನಾಗಿ ನಾನು ನೋಡ್ಕೊಂಡು ಬಂದಿದ್ದೀನಿ. ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇದೀಗ ದರ್ಶನ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾ ಇದ್ದಂತೆ ಇತ್ತ ಸುಮಲತಾ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಸಾಯಿಬಾಬಾ ಮಂದಿರಕ್ಕೆ ಹೋಗಿರುವ ಫೋಟೋಗಳನ್ನ ಹಂಚಿಕೊಂಡಿರುವ ಸುಮಲತಾ ಬಾಬಾನ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಲಿ ಅಂತ ಬೇಡಿಕೊಂಡಿದ್ದಾರೆ. ಒಟ್ಟಾರೆ ದರ್ಶನ್ ಒಳಿತಿಗಾಗಿ ಸುಮಲತಾ ಟೆಂಪಲ್ ರನ್ ಶುರು ಮಾಡಿದ್ರೆ, ಇನ್ನೊಂದ್ ಕಡೆ ಪತ್ನಿ ವಿಜಯಲಕ್ಷ್ಮಿ ಮೊನ್ನೆಯಷ್ಟೇ ಚಂಡಿಕಾ ಹೋಮ ಮಾಡಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ್ಶನ್ ಅವರನ್ನ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತ ಒಂದ್ ಕಡೆ ಪತ್ನಿ ಮದರ್ ಇಂಡಿಯಾ ದೇವರ ಮೊರೆ ಹೋಗಿದ್ರೆ, ಈ ಕಡೆ ಪೊಲೀಸರ ತನಿಖೆ ಹೇಗ್ ಸಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಾಕ್ಷ್ಯಾಧಾರಗಳನ್ನ ಆಲ್ರೆಡಿ ಪೊಲೀಸರು ಕಲೆ ಹಾಕಿದ್ದಾರೆ. ಆದ್ರೆ ಅದನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಬೇಕು ಆ ಸಾಕ್ಷ್ಯಾಧಾರಗಳನ್ನ ಅನ್ನೋ ಕಾರಣಕ್ಕೆ ಈಗ FSL ಮೊರೆ ಹೋಗಿದ್ದಾರಂತೆ ಪೊಲೀಸರು. ಕೊಲೆ ಕೇಸ್ನಲ್ಲಿ ಬಂದಿ ಆಗ್ಬಿಡ್ತಾರಾ ನಟ ದರ್ಶನ್ ಪರ್ಮನೆಂಟ್? ಇಂಥದ್ದೊಂದು ಪ್ರಶ್ನೆ ಇದೆ. ಕೊಲೆ ಕೇಸ್ನಲ್ಲಿ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಲಾಗಿದೆ, ಬಟ್ ಈಗ ಅದನ್ನ ಗಟ್ಟಿಗೊಳಿಸೋ ಪ್ರಯತ್ನ ಯಾವ ರೀತಿ ಸಾಗ್ತಾ ಇದೆ? FSL ನಲ್ಲಿ ವಿಜುವಲ್ಸ್ ಕಂಪ್ಯಾರಿಸನ್ ಹೇಗಿದೆ? ಆ ಕುರಿತ ಮಾಹಿತಿಯನ್ನ ರಿಪಬ್ಲಿಕ್ ನಿರಂತರವಾಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಈಗ CCTV ದೃಶ್ಯಗಳನ್ನ ಏನು ಕಲೆ ಹಾಕಿದ್ದಾರೆ ಪೊಲೀಸರು, ಇದೇ ಪ್ರಮುಖ ಸಾಕ್ಷ್ಯ ಆಗುತ್ತೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಇದನ್ನ ಹೇಗೆ ಗಟ್ಟಿಗೊಳಿಸೋದು ಅಂತ ಅಂದ್ರೆ, ಇದರಲ್ಲಿ ಓಡಾಡಿದ್ದೇ ದರ್ಶನ್, ಇದರಲ್ಲಿ ಓಡಾಡಿದ್ದೇ ಡಿ ಗ್ಯಾಂಗ್ನವರು ಅನ್ನೋದನ್ನ ಮತ್ತಷ್ಟು ದೃಢಪಡಿಸೋದು. ಅದಕ್ಕೆ FSL ಮೊರೆ ಹೋಗಿದ್ದಾರೆ ಪೊಲೀಸರು.